ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತು ಒಂದು ಚಿಯಾ ಪುಡಿಂಗ್ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನ್ಬಿಟ್ಟು 2 ಸ್ಪೂನಷ್ಟು ಚಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಕಾಯಿಸಿ ಆರಿಸಿರೋ ಹಾಲನ್ನ ತೊಗೊಂಡಿದ್ದೀನಿ ನಾನು. ಇದನ್ನು ನಾನು ಎರಡನ್ನೂ ಮಿಕ್ಸ್ ಮಾಡಿ ಓವರ್ ನೈಟು ಫ್ರಿಜ್ಜಲ್ಲಿ ಸೋಕ್ ಮಾಡೋಕೆ ಇಡ್ತೀನಿ. ಇದನ್ನು ನಾನು ರೂಮ್ ಟೆಂಪ್ರೇಚರಿಗೆ ಇಡಲ್ಲ. ಯಾಕೆ ಅಂತಂದರೆ ಹಾಲು ವೆದರಿಗೆ ರಿಯಾಕ್ಟ್ ಆಗುತ್ತೆ ಈ ಟೆಂಪ್ರೇಚರಿಗೆ. ಅದಕ್ಕೋಸ್ಕರ ನಾನು ಫ್ರಿಜ್ನಲ್ಲಿ ಇಡ್ತೀನಿ. ನೆಕ್ಸ್ಟ್ ಓವರ್ ನೈಟ್ ಸೋಕ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಒಂದು 6 ಅವರ್ಸ್ ಸೋಕ್ ಮಾಡಿದ್ರೂ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಈ ಚಿಯಾ ಪುಡ್ಡಿಂಗ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಬೌಲು ದಾಳಿಂಬೆ ಹಣ್ಣು, ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಖರ್ಜೂರ, ಬಾದಾಮು ಮತ್ತು ಬನಾನಾಸು ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಓವರ್ ನೈಟ್ ಸೋಕ್ ಆಗಿರೋ ಅಂಥ ಚಿಯಾ ಸೀಡ್ಸ್ಗಳನ್ನೂ ಕೂಡ ತಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಏನು ಗೊತ್ತಾ ಫ್ರೆಂಡ್ಸ್, ಇದನ್ನೆಲ್ಲ ನಾವು ಯಾಕೆ ತಿನ್ನಬೇಕು, ನಮ್ಮ ಬಾಡಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ನಮಗೇನು ಗೊತ್ತಿರಲ್ಲ. ಡೈಲಿ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಅಂದ್ಬಿಟ್ಟು ಒಂದು ಐಟಮ್ಸ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಬಟ್ ನಮ್ಮ ಹೆಲ್ತಿಗೆ ಏನು ಬೇಕು, ಏನು ನೀಡಿದೆ ನಾವು ಏನೂ ಗೊತ್ತಿರಲ್ಲ. ಸೊ ಈ ಥರ ಡ್ರೈ ಫ್ರೂಟ್ಸ್ನು, ಸೀಡ್ಸ್ನ, ಫ್ರೂಟ್ಸ್ನ ನಾವು ಇಂಟೇಕ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಹಾರ್ಟ್ ಹೆಲ್ತಿಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆ, ನರ್ವ್ಸ್ಗೆ, ಪ್ರತಿಯೊಂದಕ್ಕೂ, ಹೇರಿಗೆ, ಸ್ಕಿನ್ನಿಗೆ, ಪ್ರತಿಯೊಂದಕ್ಕೂ ಕೂಡ ನಮಗೆ ಈ ಫ್ರೂಟ್ಸು ಮತ್ತು ಸೀಡ್ಸು, ಡ್ರೈ ಫ್ರೂಟ್ಸು ಎಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಏನು ಗೊತ್ತಾ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಬ್ರೇಕ್ಫಾಸ್ಟ್ ಬದಲು ಇದನ್ನು 1 ಟೈಮ್ ತೊಗೊಳೋದ್ರಿಂದ ಎವ್ರಿ ಡೇ ಬೇಗ ವೆಯ್ಟ್ ಲಾಸ್ ಜರ್ನಿ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಇದನ್ನು ನಾವು ಸಣ್ಣ ಇದ್ದೀವಿ, ಮೀಡಿಯಮ್ ಆಗಿದ್ದೀವಿ, ಕರೆಕ್ಟಾಗಿದ್ದೀವಿ, ನಾವೇನು ವೆಯ್ಟ್ ಲಾಸ್ ಆಗೋದು ಬೇಡ ಅನ್ನೋರು ಕೂಡ ಇದನ್ನು ಸ್ಕಿಪ್ ಮಾಡಬಾರ್ದು, ತಿನ್ನಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಇದು ಏನಕ್ಕೆ ಅಂತಂದರೆ ಆಗ್ತಾ ನಮ್ಮ ಬಾಡಿಗೆ ಎನರ್ಜಿ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸೇವಿಸಬೇಕು. ಒಂದು ಬ್ರೇಕ್ಫಾಸ್ಟ್ ಟೈಮಲ್ಲಿ ಇದೊಂದು ಫುಲ್ ಕಪ್ ತಿನ್ನೋಕ್ಕಾಗಿಲ್ಲ ಅಂದರೆ ಒಂದು ಅರ್ಧ ಕಪ್ ಆದರೂ ಸೇವಿಸಬೇಕು. ಇದನ್ನು ಎಲ್ಲರೂ ಒಂದು ಹೆಲ್ದಿ ಡಯಟ್ ಅಂತ ಪಾಲಿಸೋಣ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕೆ ಅಂದರೆ ಈ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಈ ಚಿಯಾ ಫುಡ್ಡಿಂಗ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ, ಹೆಲ್ತಿಗೂ ಅಷ್ಟೇ ಚೆನ್ನಾಗಿದೆ, ರುಚಿನೂ ಅಷ್ಟೇ ಚೆನ್ನಾಗಿತ್ತು. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.